ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡು ನೋಡ್ರಿ, ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಸಂಜೆ ಟೈಮಲ್ಲಿ 5:30 ಆಗಿದೆ. ಟೈಮ್ 5:30ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಮಾಡ್ಬೇಕಂದ್ರೆ ಆಗಲಿಲ್ಲ ರೀ ಫ್ರೆಂಡ್ಸ್, ಯಾಕಂದ್ರೆ ಮೊಬೈಲ್ ಸ್ಟೋರೇಜೇ ಜಾಸ್ತಿ ಆಗಿದೆ. ಯಾಕಂದ್ರೆ 3 ದಿನಗಳಿಂದ ನನಗೆ ವಿಡಿಯೋ ಅಪ್ಲೋಡೇ ಮಾಡ್ಲಿಕ್ಕಾಗಿರಲಿಲ್ಲ. ಮೊದಲು ಮಾಡಿ ವಿಡಿಯೋದ್ದೇ ನಾನು ವಿಡಿಯೋ ಕೂಡ ಎಡಿಟ್ ಮಾಡಿ ಇಟ್ಕೊಂಡಿಲ್ಲ ರೀ, ಸೇವ್ ಮಾಡಿ ಇಟ್ಕೊಂಡಿಲ್ಲ. ಸೇವ್ ಮಾಡಿ ಇಟ್ಕೊಂಡ್ರೆ ನಡೀತಿತ್ತು, ಆದರೆ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಾರ್ದ ಬಟ್ಟಿಗೆ ನನಗೆ ಯಾವುದೇ ರೀತಿ ವಿಡಿಯೋನ ತೊಗೊಳಕ್ಕಾಗ್ತಾಯಿಲ್ಲ. ಆದರೂ ಕೂಡ ಇವತ್ತು ಲಾಸ್ಟ್ ವಿಡಿಯೋ ಬಂದಾಳದಲ್ಲಿ, ಅಂದರೆ ನಾಳೆ ಪುಣಕ್ಕೆ ಹೋಗ್ತಾಯಿದ್ದೀರಿ ಫ್ರೆಂಡ್ಸ್. ಅದ್ರ ಸಲುವಾಗಿ ಲಾಸ್ಟ್ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ. ಮತ್ತು ಪುಣಕ್ಕೆ ಹೋದ ಕೂಡಲೇ ರೀ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ರೀ ಫ್ರೆಂಡ್ಸ. ಪುಣಕ್ಕೆ ಹೋಗೋ ವಿಡಿಯೋನ ಮಾಡೋಕ್ಕಾಗಂಗಿಲ್ಲ ತಂದ್ಕೋತೀನಿ, ಯಾಕಂದರೆ ಈಗ ಸ್ಟೋರೇಜ್ ಜಾಸ್ತಿ ಐತೆ. ಏನು 4 ನಿಮಿಷದ ವಿಡಿಯೋ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಲ್ಲ. ಎಷ್ಟಾಗುತ್ತೆ ಅಷ್ಟು ಇವತ್ತು ಲಾಸ್ಟ್ ವಿಡಿಯೋ. ಮತ್ತು ಮುಂದೆ ಏನು ಮಾಡ್ತೀನಿ ನಮ್ಮೂರಲ್ಲಿ ಇವತ್ತೊಂದಿನ ವಿಡಿಯೋನ ತೊಗೊಂಡ್ರೆ ಹೇಳಿ ನನ್ನ ರೂಟೀನ, ಹಳ್ಳಿಯಲ್ಲಿ ನನ್ನ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. 5:30 ಎಲ್ಲರೂ ಅತ್ತಿಗಳು, 3 ಮಂದಿ ಅತ್ತಿಗಳು, ಒಬ್ಬರು ತಂಗಿ ಹೊಲಕ್ಕೆ ಹೋಗ್ಯಾರ, ಒಬ್ಬರು ಅತ್ತಿ ಅದಾರ. ಈಗ ಸಂಜೆ ಕೆಲಸನ ಮಾಡ್ಕೋತಾ ಇದ್ದೀನಿ. ಹಾಗೆ ನಾಳೆ ಹೋಗುವಾಗ ಬಿಜಾಪುರಕ್ಕೆ ಹೋಗ್ತಾಯಿದ್ದೀವಿ. ನನ್ನ ಮಗಂದು ಪೇರೆಂಟ್ಸ್ ಮೀಟಿಂಗ್ ಅದ ನಾಳೆ, ಅಲ್ಲಿಗೆ ಕೂಡ ಹೋಗ್ತಾಯಿದ್ದೀವಿ. ಅವನಿಗೂ ಸ್ವಲ್ಪ ಶೇಂಗಾ ಹಿಂಡಿ ಮತ್ತು ಚೂಡ ತೊಗೊಂಡು ಹೋದ್ರೈತೆ ಅಂತೇಳಿ ಚೂಡ ಮಾಡ್ಬೇಕಂತೇಳಿ ಚೂಡನ ಚುರುಮುರಿನ ಸಾಫ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಂದರೆ ಕೇರ್ ಇಟ್ಕೊಂಡಿದ್ದೀನಿ. ಈಗ ಚೂಡ ಮಾಡಬೇಕು. ಹಾಗೆ ಒಂದಿಷ್ಟು ಸಂಜಿಕ ಪಲ್ಯ, ಅನ್ನ, ಸಾಂಬಾರು ಮಾಡ್ತಾಯಿದ್ದೀನಿ. ಅತ್ತಿ ಒಂದಿಷ್ಟು ರೊಟ್ಟಿ ಮಾಡ್ಬೇಕು ರೀ, ಚಪಾತಿ ಮಾಡಬೇಕು. ಯಾಕಂದ್ರೆ ಉಳ್ಳಾಗಡ್ಡಿ ಕೆಲಸ ಸ್ಟಾರ್ಟ್ ಅದ ರೀ ಫ್ರೆಂಡ್ಸ. ಉಳ್ಳಾಗಡ್ಡಿ ಕಿತ್ತಾ ಇದ್ದಾರೆ ಅತ್ತಿಗಳು ಅಥವಾ ತಂಗಿ. ಬೆಳಗ್ಗೆ 7 ಅಷ್ಟರಲ್ಲಿ ಹೋಗ್ತಾರೆ, ಒಬ್ಬರೇ ಅತ್ತಿ ಇರ್ತಾರೆ. ಅವರಿಗೆ ಬೆಳಗ್ಗೆ ಎದ್ದು ಕೂಡಲೇ ರೊಟ್ಟಿ ಚಪಾತಿ ಎರಡೂ ಮಾಡೋದು ಆಗಂಗಿಲ್ಲ ಅಂತ ರಾತ್ರಿನೇ ಮಾಡಿಟ್ಕೋತಾರೆ ರೀ. ಬೆಳಗ್ಗೆ ನಾಷ್ಟ ಅನ್ನ ಸಾಂಬಾರು ಈ ರೀತಿ ಮಾಡಿಕೊಂಡು ರೂಟೀನ್ ಸ್ಟಾರ್ಟ್ ಇರ್ತದೆ ನೋಡಿರಿ ಫ್ರೆಂಡ್ಸ. ನಮ್ಮದು ರೈತರ ಫ್ಯಾಮ್ಲಿ, ಅದರಲ್ಲಿ ನಮ್ಮದು ಜಾಸ್ತಿ ಜನ ಇರೋದರಿಂದ ಬೆಳಗ್ಗೆ ಎದ್ದು ಕೂಡಲೇ ಒಬ್ರದ್ದು ಒಂಥರ ಇರ್ತದೆ ರೀ. ಅದ್ರ ಸಲುವಾಗಿ ಸ್ವಲ್ಪ ರಾತ್ರಿನೇ ಪ್ರಿಪ್ರೇಷನ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂತೇಳಿ ಈಗ ಅತ್ತಿ ರೊಟ್ಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಯಾರಿ. ಮತ್ತು ಇನ್ನೂ ಕೂಡ ಚಪಾತಿನೂ ಮಾಡಬೇಕು. ಹಾಗೆ ನಮ್ಮ ಚಿನ್ನು ಕೂಡ ಬರ್ತಾಯಿದ್ದಾನೆ ರೀ ಫ್ರೆಂಡ್ಸ. ನಮ್ಮ ಮೈದ್ನೂ ಕೂಡ ಬಂದಾನ ಕಾರ್ ತೊಗೊಂಡೀಗ ಕರೆಕ್ಟ್ರಿ. ಅಂದರೆ ಅತ್ತಿ ಮಾಮ ಕೂಡ ಬಂದಾರ. ಅವರು ವಿಡಿಯೋದಾಗ ಮಾಮ ಅಷ್ಟೇ ಕಾಣಿಸ್ಕೊಂಡಿರ್ಬೋದು, ಅತ್ತಿ ಏನು ಕಾಣಿಸ್ಕೊಂಡಿಲ್ಲ ರೀ. ಅವರು ಬಂದು ಕೂಡ 4ರಿಂದ 5 ದಿನಗಳಾಯಿತು. ಅವರಿಗೆ ವಿಡಿಯೋದಾಗ ತೊಗೊಳಕ್ಕಾಗಲಿಲ್ಲ. ನಾನು ಊರಲ್ಲಿ ಕೂಡ ಇರಲಿಲ್ಲ ರೀ. ಕುಂದ್ರಿಗೆ ವಿಡಿಯೋದ ನೋಡಿದರೆ ತಂದ್ಕೋತೀನಿ. ಆ ಟೈಮ್ದಾಗ 2 ದಿನ ಕುಂದ್ರಿಗೆ ಹೋಗಿದ್ದೆ. ಹಾಗೆ ಒಂದಿನ ಗುಲ್ಬರ್ಗ ಫಂಕ್ಷನ್ಗೆ ಹೋಗಿದ್ದೆ. ಆ ಟೈಮ್ದಾಗ ನನಗೆ ಇಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ನೋಡಿ ಫ್ರೆಂಡ್ಸ, ಈಗ ಬರ್ತಾ ಇದ್ದಾರೆ. ಚಿನ್ನು ಕರ್ಕೊಂಡು ನಮ್ಮ ಇದನ್ನ ಅತ್ತಿ ಎಲ್ಲರೂ ಸೇರಿ ಕಡೆ ಬರ್ತಾರೆ. ಮಾಮರು ಕೂಡ ಇಲ್ಲೇ ಅದ ರೀ. ನೋಡಮ್ರಿ ಫ್ರೆಂಡ್ಸ, ಇವತ್ತಿನ ಸಂಜೆ ಅಡುಗೆ ಏನೆಲ್ಲ ಮಾಡ್ತೀನಿ, ಹಾಗೆ ಇವತ್ತಿನ ರೂಟೀನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿಬಿಡ್ರಿ. 3 ನಿಮಿಷ ಸ್ಕಿಪ್ ಮಾಡಿದೆ ನೋಡಿರಿ. ಹಾಗೆ 3 ನಿಮಿಷ ಮಾತಾಡಿದ್ರೆ ಫ್ರೆಂಡ್ಸ, ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಡೈರೆಕ್ಟ್ ನಾನು ವಾಯ್ಸ್ ಎದುರಿಗೆ ನಿಂತು ಮಾತಾಡೋದಂದರೆ. ಮೊದಲಿನ ವಿಡಿಯೋ ಈ ರೀತಿ ಇಷ್ಟು ಇರೋಂಗಿಲ್ಲ ರೀ. ನಂದು ಭಾಳ ಆದರೆ 1 ನಿಮಿಷ ಅದಕ್ಕಿಂತ ಕಮ್ಮಿದೇ ಇರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ನಿಮ್ಮ ಫ್ಯಾಮ್ಲಿ ಸೂಪರ್ ಅಂತೇಳಿ. ಮತ್ತೆ ನೆಕ್ಸ್ಟ್ ವಾಯ್ಸ್ ಕೊಡ್ತೀನಿ ರೀ ಫ್ರೆಂಡ್ಸ್. ಈಗ ನನಗೆ ಕೆಲಸ ಸ್ಟಾರ್ಟ್ ಇದೆ ನೋಡಿರಿ. ಪಲ್ಯಕ್ಕಂತೆ ಹೋಳು ಇಟ್ಕೊಂಡಿನಿ ರೀ. ತಿಪ್ಪರ ಕೈಲಿ ಶೇಂಗಾ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಪಲ್ಯ ಸಾಂಬಾರು ಮಾಡ್ಕೋಬೇಕ್ರಿ. ಹಾಗೆ ಈ ಸೈಡು ಚುರುಮುರಿ ಕೂಡ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಚೂಡ ಅದೆಲ್ಲ ಮಾಡ್ಕೋಬೇಕ್ರಿ ಫ್ರೆಂಡ್ಸ. ಎಲ್ಲರೂ ಹೊಲಕ್ಕೆ ಹೋಗ್ಯಾರ. ಅವ್ರು ಬರೋ ವರ್ಷದಲ್ಲಿ ಮಾಡ್ಬೇಕಂತ ಅಂದ್ಕೊಂಡಿನಿ ರೀ. ಬಂದ ಕೂಡಲೇ ಮತ್ತೆ ಚಹಾ ಮಾಡೋದು ಸ್ಟಾರ್ಟ್ ಇರ್ತದೆ ರೀ. ದಗಿ ಅಂದ್ರೆ ಸಿಕ್ಕಾಪಟ್ಟೆ ಅದ ರೀ. ಇವತ್ತು ಯಾಕೋ ಸ್ವಲ್ಪ ಮಳೆ ವಾತಾವರಣನೇ ಅನಿಸ್ಲಾಗ್ತದೆ ರೀ. ನೋಡ್ಬೇಕ್ರಿ ಫ್ರೆಂಡ್ಸ, ಹೊಲ್ದಾಗ ಉಳ್ಳಾಗಡ್ಡಿ ಮೆಕ್ಕಿ ತೆನಿ ಇದೆಲ್ಲ ಅಷ್ಟೇ ಬಿದ್ದಾವೆ. ಅಂದ್ರೆ ಗಡ್ಬಡ್ ನಡೆದದ್ರಿ. ಗಂಡು ಮಕ್ಕಳದು ಮಳೆ ಬತ್ತಪ್ಪ ಹೆಂಗೆ ಮಾಡಬೇಕು ಅಂತ ಹೇಳಿ ದೇವ್ರ ಕಾಯ್ಬೇಕು ನೋಡ್ರಿ. ಮಳೆ ಏನು ಮಾಡ್ತಾನೋ ಗೊತ್ತಿಲ್ಲ. ಸಂಜೆ ರೂಟೀನ ಸ್ಟಾರ್ಟ್ ಆಗಿತ್ತು ರೀ ಫ್ರೆಂಡ್ಸ. ಈ ವಿಡಿಯೋ ನಾನು ಶನಿವಾರ ಮಾಡ್ಕೊಂಡಿರೋ ವಿಡಿಯೋ. ಮತ್ತು ನಾನು ನೆಕ್ಸ್ಟ್ ಗುರುವಾರ ದಿನ ಅಂದರೆ 14ನೇ ತಾರೀಕು ನವೆಂಬರ್ 14 ಮಕ್ಕಳ ದಿನಾಚರಣೆದಂದು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಹಾಗೆ ಇದು ವಿಡಿಯೋ ಕೂಡ 5.5 ನಿಮಿಷ ವಿಡಿಯೋ ಅಷ್ಟೇ ಅದರ ಫ್ರೆಂಡ್ಸ. ಯಾಕಂದರೆ ಇದು ವಿಡಿಯೋ ಅಪ್ಲೋಡ್ ಮಾಡಬೇಕಾ ಬಿಡಬೇಕಾ ಅನಿಸುತ್ತೆ. ಯಾಕಂದರೆ ನಾನು ಅಪ್ಡೇಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನೋ ಉದ್ದೇಶಕ್ಕಾಗಿ ಶಾರ್ಟ್ ಇದ್ರೂ ಪರವಾಗಿಲ್ಲ ಮಾಡಿದ್ರೈತೆ ಅಂಥೇಳಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ. ಯಾಕಂದರೆ ನಾಳೆ ನೆಕ್ಸ್ಟ್ ಪುಣಕ್ಕೆ ಕೂಡ ಬಂದಿದ್ದಾಯಿತು. ಸಂಡೇನೇ ಪುಣಕ್ಕೆ ಬಂದಿರೋದು ನಾವು. ಆದರೆ ಅಲ್ಲಿನಿಂದ ಲಾಸ್ಟ್ ವಿಡಿಯೋ ಯಾವ್ದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋತೀರಾ ತಂದ್ಕೋತೀನಿ. ಯಾಕಂದರೆ ಯಾವುದೇ ಒಂದು ರೆಸಿಪಿ ಇಲ್ಲ ಏನಿಲ್ಲ, ಸ್ವಲ್ಪ
ವಿಡಿಯೋದಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾಯಿತು. ಹಾಗೆ ನಮ್ಮ ಚಿನ್ನು ಅತ್ತಿ ಮಾಮ ನಮ್ಮ ಮೈದ್ನದು ಎಲ್ಲರೂ ಬಂದಿದ್ದಾಗಿತ್ತು ಫ್ರೆಂಡ್ಸ್. ಆ ಟೈಮ್ದಾಗ ವಿಡಿಯೋ ತೊಗೊಳ್ಬೇಕನ್ನೋ ಉದ್ದೇಶ ಐತ್ರಿ. ಆದರೆ ಕೈಯಲ್ಲಿ ಕೆಲಸ ಇರೋ ಕಾರಣ ನನಗೆ ಪೂರ್ತಿ ವಿಡಿಯೋನ ತೊಗೊಳಕ್ಕಾಗಲಿಲ್ಲ. ಯಾಕಂದ್ರೆ ಜಾಸ್ತಿ ಜನ ಇರ್ತಿರ್ತೀವಿ, ನಮ್ಮ ಕೈಯಿಂದ ಕೆಲಸ ಬಿಟ್ಟು ಹೋಗಿ ವಿಡಿಯೋ ಮಾಡ್ಕೊಳ್ಳೋದು ಕೂಡ ಸರಿ ಅನ್ಸಂಗಿಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ಪೂರ್ಣ ವಿಡಿಯೋ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ. ಈಗ ನೋಡಿರಿ ಸಂಜೆಗೆ ಅಂತೇಳಿ ಒಂದಿಷ್ಟು ಸಾಂಬಾರು ಪಲ್ಯ ಅನ್ನ ಅದು ಮಾಡ್ಕೊಂಡೆ ರೀ. ಹಾಗೆ ಇನ್ನೂ ಒಂದು ಸ್ವಲ್ಪ ಚೂಡ ಮಾಡ್ಕೋಬೇಕ್ರಿ, ಅದನ್ನು ಕೂಡ ಮಾಡ್ಕೋಬೇಕಂತ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡೆ ರೀ. ಆದ್ರೆ ಅರ್ಜೆಂಟಲ್ಲಿ ಮಾಡ್ಕೊಳಕ್ಕೆ ಆಗಲೇ ಇಲ್ಲ. ನೋಡಿರಿ ಈಗ ನಮ್ಮ ಚಿನ್ನು ಕೂಡ ಬಂದು ಇಷ್ಟು ಅವನ ಮುಖ ತೋರಿಸಿದ್ದು. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್.